ನಮಸ್ಕಾರ ರೈತ ಮಿತ್ರರೇ, ಇಂದು ಮೈಸೂರು ಮಾರುಕಟ್ಟೆಯಲ್ಲಿ ಕಷ್ಟಪಟ್ಟು ಬೆಳೆದ 22 ಕೆಜಿ ಟೊಮೊಟೊ ಬಾಕ್ಸ್ಗೆ ಕೇವಲ 80 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಮೈಸೂರು ಎಪಿಎಂಸಿ ಮಾರುಕಟ್ಟೆ ಇಂದಿನ ತರಕಾರಿ ಬೆಲೆಗಳು. ಟುಡೇ ವೆಜಿಟೇಬಲ್ಸ್ ಪ್ರೈಸ್ ಇನ್ ಮೈಸೂರು ಎಪಿಎಂಸಿ ಮಾರ್ಕೆಟ್ 2/8/2026 ಭಾನುವಾರ. ಇಂದಿನ ಮೈಸೂರು ಮಾರುಕಟ್ಟೆಯ ಟೊಮೊಟೊ ದರಪಟ್ಟಿಗಳು ನೋಡಬಹುದು. ಪ್ರತಿನಿತ್ಯದ ಸ್ಪಷ್ಟ ನಿಖರ ಮಾಹಿತಿಗಾಗಿ ನಿಧಿಪರಂ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಇಂದು ಮೈಸೂರು ಮಾರುಕಟ್ಟೆಯಲ್ಲಿ ಮತ್ತೆ 10 ರೂಪಾಯಿಗಳ ಕುಸಿತ ಕಂಡ ಸೋಲಾರ್ ಬೀನೀಸ್. ಶುಕ್ರವಾರ ಪ್ರತಿ ಕೆಜಿಗೆ 45 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಸೋಲಾರ್ ಬೀನೀಸ್ ಇಂದು 35 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ರಿಂಗ್ ಬೀನೀಸ್ ದರದಲ್ಲೂ ಕೂಡ 5 ರೂಪಾಯಿಗಳ ಇಳಿಕೆ ಕಾಣಬಹುದು. ಶುಕ್ರವಾರ ಪ್ರತಿ ಕೆಜಿಗೆ 55 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ರಿಂಗ್ ಬೀನೀಸ್ ಇಂದು 50 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಶುಕ್ರವಾರ 26 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಖಾರದ ಮೆಣಸಿನಕಾಯಿ ಇಂದು 4 ರೂಪಾಯಿಗಳ ಏರಿಕೆಯೊಂದಿಗೆ 30 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬಜ್ಜಿ ಮೆಣಸಿನಕಾಯಿ ನಾಟಿ ಪ್ರತಿ ಕೆಜಿಗೆ 6 ರೂಪಾಯಿಗಳ ಕುಸಿತ ಕಂಡಿದ್ದರೆ ಬಜ್ಜಿ ಮೆಣಸಿನಕಾಯಿ ಎಕೋನಾ 5 ರೂಪಾಯಿಗಳ ಕುಸಿತ ಕಂಡಿದೆ. ಶುಕ್ರವಾರ ಬಜ್ಜಿ ಮೆಣಸಿನಕಾಯಿ ನಾಟಿ 60 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಬಜ್ಜಿ ಮೆಣಸಿನಕಾಯಿ ಎಕೋನಾ 45 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದು 2 ರೂಪಾಯಿಗಳ ಕುಸಿತ ಕಂಡ ದಪ್ಪ ಮೆಣಸಿನಕಾಯಿ ದರ. ಶುಕ್ರವಾರ ಪ್ರತಿ ಕೆಜಿಗೆ 35 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ದಪ್ಪ ಮೆಣಸಿನಕಾಯಿ ಇಂದು 33 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದು ಸಾಂಬಾರ್ ಸೌತೆಕಾಯಿ ದರದಲ್ಲಿ 2 ರೂಪಾಯಿಗಳ ಕುಸಿತ. ನಿನ್ನೆ ಪ್ರತಿ ಕೆಜಿಗೆ 5 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಸಾಂಬಾರ್ ಸೌತೆಕಾಯಿ ಇಂದು 3 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ತಿನ್ನುವ ಸೌತೆಕಾಯಿ ದರದಲ್ಲಿ 4 ರೂಪಾಯಿಗಳ ಕುಸಿತ. ಶುಕ್ರವಾರ ಪ್ರತಿ ಕೆಜಿಗೆ 18 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ತಿನ್ನುವ ಸೌತೆ ಇಂದು 14 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಮಾರುಕಟ್ಟೆಯಲ್ಲಿ 3 ರೂಪಾಯಿಗಳ ಏರಿಕೆ ಕಂಡ ಗುಂಡು ಬದನೆ. ಶುಕ್ರವಾರ ಪ್ರತಿ ಕೆಜಿಗೆ 12 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಗುಂಡು ಬದನೆ ಇಂದು 15 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬಿಳಿ ಬದನೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಶುಕ್ರವಾರದಂತೆ ಇಂದು ಕೂಡ ಪ್ರತಿ ಕೆಜಿಗೆ 25 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಕುಂಬಳಕಾಯಿ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ಶುಕ್ರವಾರದಂತೆ ಇಂದು ಕೂಡ ಪ್ರತಿ ಕೆಜಿಗೆ 6 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಹೀರೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಶುಕ್ರವಾರದಂತೆ ಇಂದು ಕೂಡ ಪ್ರತಿ ಕೆಜಿಗೆ 18 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಮಾರುಕಟ್ಟೆಯಲ್ಲಿ 6 ರೂಪಾಯಿಗಳ ಕುಸಿತ ಕಂಡ ಪಡವಲಕಾಯಿ. ಶುಕ್ರವಾರ ಪ್ರತಿ ಕೆಜಿಗೆ 18 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಪಡವಲಕಾಯಿ ಇಂದು 12 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ತೊಂಡೆಕಾಯಿ ದರದಲ್ಲಿ 2 ರೂಪಾಯಿಗಳ ಕುಸಿತ ಕಾಣಬಹುದು. ಶುಕ್ರವಾರ ಪ್ರತಿ ಕೆಜಿಗೆ 27 ರೂಪಾಯಿಗೆ ವ್ಯಾಪಾರವಾಗಿದ್ದ ತೊಂಡೆಕಾಯಿ ಇಂದು 25 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಮಾರುಕಟ್ಟೆಯಲ್ಲಿ ಹಾಗಲಕಾಯಿ ವೈಟ್ ಮತ್ತು ಹಾಗಲಕಾಯಿ ಗ್ರೀನ್ ಪ್ರತಿ ಕೆಜಿಗೆ 5 ರೂಪಾಯಿಗಳ ಕುಸಿತ ಕಂಡಿದೆ. ಶುಕ್ರವಾರ ಪ್ರತಿ ಕೆಜಿಗೆ 40 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದು ಮೈಸೂರು ಮಾರುಕಟ್ಟೆಯಲ್ಲಿ 5 ರೂಪಾಯಿಗಳ ಏರಿಕೆ ಕಂಡ ಹೂಕೋಸು ದರ. ಶುಕ್ರವಾರ ಪ್ರತಿ ಕೆಜಿಗೆ 13 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಹೂಕೋಸು ಇಂದು 18 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಕೋಸ್ ಚಪಾತಿ ಇಂದು ಪ್ರತಿ ಕೆಜಿಗೆ 12 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದರೆ ಕೋಸ್ ಸ್ಯಾಂಡ್ವಿಚ್ ಕೂಡ ಪ್ರತಿ ಕೆಜಿಗೆ 12 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಫೈರ್ ವೈಟ್ ಮತ್ತು ಫೈರ್ ಗ್ರೀನ್ ಪ್ರತಿ ಕೆಜಿಗೆ 5 ರೂಪಾಯಿಗಳ ಕುಸಿತ ಕಂಡಿದೆ. ಫೈರ್ ವೈಟ್ ಇಂದು ಪ್ರತಿ ಕೆಜಿಗೆ 25 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದರೆ ಫೈರ್ ಗ್ರೀನ್ ಕೂಡ 20 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಸುನಾಮಿ ಸೌತೆ ಪ್ರತಿ ಕೆಜಿಗೆ 3 ರೂಪಾಯಿಗಳ ಕುಸಿತ ಕಂಡಿದೆ. ಇಂದು ಪ್ರತಿ ಕೆಜಿಗೆ 4 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಎಳವನಕಾಯಿ ದರದಲ್ಲೂ ಕೂಡ 2 ರೂಪಾಯಿಗಳ ಇಳಿಕೆ ಕಾಣಬಹುದು. ಶುಕ್ರವಾರ ಪ್ರತಿ ಕೆಜಿಗೆ 8 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಎಳವನಕಾಯಿ ಇಂದು 6 ರೂಪಾಯಿಗಳಿಗೆ ವ್ಯಾಪಾರವಾಯಿತು.